ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಈಗ ಅನಾವರಣವಾಗ್ತಾ ಇದೆ. 3 ದಿನ 2 ಫೋನ್ ಕಾಲ್, 16 ಸೆಕೆಂಡ್ನ ಸಂಭಾಷಣೆ, ಒಂದು ಕೊಲೆಯಲ್ಲಿ ಅಂತ್ಯ. ಮೂರು ದಿನ 2 ಫೋನ್ ಕಾಲ್, 16 ಸೆಕೆಂಡ್ನ ಸಂಭಾಷಣೆ, ಒಂದು ಕೊಲೆಯನ್ನ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಬೇಕಾಯ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ದರ್ಶನ್ ಮತ್ತು ಪವಿತ್ರ ನಡುವಿನ ಸಂಭಾಷಣೆ ಬಹಿರಂಗವಾಗಿದೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ ಪಬ್ಲಿಕ್ ಟಿವಿ ಕೊಡ್ತಾ ಇದೆ. 3 ದಿನ ಎಷ್ಟು ಕಾಲ್ಸ್ಗಳನ್ನ ಮಾಡಿದ್ದಾರೆ ಅಂದ್ರೆ 2 ಕಾಲ್ಗಳು. ಈ 2 ಕಾಲ್ನಲ್ಲಿ 16 ಸೆಕೆಂಡ್ನ ಸಂಭಾಷಣೆ. ಏನು ಆ ಸಂಭಾಷಣೆ, ಯಾವ ವಿಚಾರವಾಗಿ ಮಾತನಾಡಿದ್ದಾರೆ, ಇಬ್ರು ಕೂಡ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಡಿರುವಂತಹ ಮಾತುಗಳಿದು. ಸಂಜೆ 8 ಗಂಟೆ, ಜೂನ್ 8ರ ಸಂಜೆ 4 ಗಂಟೆ 3 ನಿಮಿಷ ಕಾಲ್ ಹೋಗಿರೋದು. ಅದು ದರ್ಶನ್ನಿಂದ ಪವಿತ್ರ ಗೌಡಗೆ ಹೋಗಿರುವಂತಹ ಕಾಲ್. ಪವಿತ್ರ ಗೌಡಗೆ ಕಾಲ್ ಮಾಡಿರುವಂತಹ ದರ್ಶನ್ ಮಾತನಾಡಿದ್ದಾರೆ ಸುಮಾರು 6 ಸೆಕೆಂಡ್ನ ಕಾಲ. ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ಯಲು ದರ್ಶನ್ 6 ಸೆಕೆಂಡ್ನ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಅಂದ್ರೆ ಅದು ರೇಣುಕಾಸ್ವಾಮಿನ ಆಗ್ಲೇ ಕರ್ಕೊಂಡು ಬಂದಾಗಿದೆ, ಆ ವಿಷಯ ದರ್ಶನ್ಗೆ ಮುಟ್ಟಾಗಿದೆ. ಆ ವಿಷಯವನ್ನ ಪವಿತ್ರ ಗೌಡಗೆ ತಿಳಿಸೋ ಸಲುವಾಗಿ ದರ್ಶನ್ ಕಾಲ್ ಮಾಡಿರ್ತಾರೆ. ಅದರ ಕಾರಣದಿಂದಾಗಿ ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ಯೋಕ್ಕಾಗಿ ಫೋನ್ ಮಾಡುವಂತಹ ದರ್ಶನ್ 6 ಸೆಕೆಂಡ್ನ ಕಾಲ ಫೋನ್ನಲ್ಲಿ ಮಾತನಾಡ್ತಾರೆ. ಹೆಚ್ಚು ಫೋನ್ನಲ್ಲಿ ಅವರು ಮಾತನಾಡಲ್ಲ, ಬದಲಾಗಿ ಅಲ್ಲಿ ರಿಯಾಲಿಟಿ ಏನು, ಪಿಕ್ಚರ್ ಏನು ಅದನ್ನು ತೋರಿಸೋದಕ್ಕೆ ಕರ್ತ್ಕೊಂಡು ಹೋಗುವಂಥ ವಿಚಾರ. ನಿಂಗೆ ಕಾಟ ಕೊಡ್ತಿದ್ದವನನ್ನ ಎತ್ ಹಾಕೊಂಡು ಬಂದಿದ್ದೀವಿ ಅನ್ನುವಂತಹ ಸಂದೇಶವನ್ನ ಈ ಒಂದು ಕಾಲ್ನಲ್ಲಿ ದರ್ಶನ್ ಪವಿತ್ರ ಗೌಡ ಆಳಿಗೆ ತಿಳಿಸ್ತಾರೆ. ಅಲ್ಲಿಯವರೆಗೂ ಆಕೆಯ ಪ್ರಯತ್ನವೂ ಕೂಡ ಇತ್ತು, ಯಾರವನು, ಎಲ್ಲಿದ್ದಾನೆ, ಏನ್ ಕತೆ ಅಂತ. ಆದ್ರೆ ಅವತ್ತೇ ಕರೆದುಕೊಂಡು ಬಂದಿದ್ರೋ ವಿಷಯವನ್ನ ದರ್ಶನ್ ಮುಟ್ಸಿರೋದು. ನಿಂಗೆ ಕಾಟ ಕೊಡ್ತಿದ್ದವನನ್ನ ಎತ್ತಾಕೊಂಡು ಬಂದಿದ್ದೀವಿ, ಪಟ್ಟಣಗೆರೆಯ ಶೆಡ್ ಹತ್ರ ಬಾ ಅಂತ ಫೋನ್ನಲ್ಲಿ ದರ್ಶನ್ ಹೇಳ್ತಾರೆ. ಪವಿತ್ರ ಗೌಡಗೆ ಕರೆ ಮಾಡಿ ದರ್ಶನ್ ಹೀಗಂತ ಹೇಳಿರೋ ವಿಚಾರ ಈಗ ಫೋನ್ ರಿಟ್ರೀವ್ ಮಾಡಿದಂತಹ ಹೊತ್ತಿನಲ್ಲಿ ಸಿಕ್ಕಿರುವಂತಹ ಮಾಹಿತಿಗಳಿದು. ಅವರಿದೆಲ್ಲವನ್ನು ಕೂಡ ಡಿಲೀಟ್ ಮಾಡಿರಬಹುದು, ಕಾಲ್ ರೆಕಾರ್ಡ್ಸ್ನೆಲ್ಲ ಡಿಲೀಟ್ ಮಾಡಿ ಏನೋ ಸಿಗೋಲ್ಲ ಅಂತ ಭಾವಿಸಿರಬಹುದು. ಆದರೆ ರಿಟ್ರೀವ್ ಮಾಡಿದಾಗ ಸಿಕ್ಕಿರುವಂತಹ ಅಂಶ, ಜೂನ್ 9ನೇ ತಾರೀಕು ಯಾವುದೇ ಕರೆ ಇಲ್ಲ. ಜೂನ್ 10ನೇ ತಾರೀಕು ಬೆಳಗ್ಗೆ 10 ಗಂಟೆ 33 ನಿಮಿಷಕ್ಕೆ ಒಂದು ಕರೆ ಹೋಗಿದೆ. ದರ್ಶನ್ ಮತ್ತು ಪವಿತ್ರ ನಡುವೆ 10 ಸೆಕೆಂಡಿನ ಮಾತುಕತೆಯಾಗಿದೆ. ಪೊಲೀಸರು ಮನೆ ಹತ್ರ ಬರಬಹುದು ಅಥವಾ ಕಾಲ್ ಮಾಡಬಹುದು. ಏನೇ ಕೇಳಿದ್ರು ನಂಗೆ ಏನೂ ಗೊತ್ತಿಲ್ಲ ಅಂತ ಅಷ್ಟೇ ನೀನು ಹೇಳಬೇಕು. ಯಾಕೆ, ಏನಾಯ್ತು ಅಂತ ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಪ್ರಶ್ನೆ ಮಾಡಿದಾಗ ನಂಗೇನು ಗೊತ್ತಿಲ್ಲ ಅಂತ ಅಷ್ಟೇ ಹೇಳು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದಾರೆ ದರ್ಶನ್. ಎಲ್ಲ ಅಂಶಗಳು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗೋ ವಿಷಯವಾಗಿ ಒಂದು ಕಾಲ್ ಹೋಗಿದ್ದು ಬಿಟ್ರೆ ಆ ನಂತರ ಮಗದೊಂದು ಕಾಲ್ ಬಂದಿದ್ದೆ. ಪೊಲೀಸರೇನಾದರೂ ಫೋನ್ ಮಾಡಿದ್ರೆ ನಂಗೇನೂ ವಿಷಯ ಗೊತ್ತಿಲ್ಲ ಅನ್ನೋ, ಅದು ಬಿಟ್ಟರೆ ಬೇರೇನೂ ಹೇಳಕೂಡದು ಅನ್ನುವಂತಹ ಒಂದು ಮೆಸೇಜ್ ತಲುಪಿಸುವಂತಹ ಆ ಕಾಲ್ ಆಗಿತ್ತು. ಇದಿಷ್ಟು ದರ್ಶನ್ ಮತ್ತು ಪವಿತ್ರ ನಡುವಿನ ಮಾತುಕತೆಯ ವಿವರ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಈ ಕೊಲೆ ವಿಚಾರದಲ್ಲಿ ಯಾವ ರೀತಿಯ ಮಾತುಕತೆ ಆಗಿತ್ತು ಅನ್ನುವಂತಹ ಸಹಜ ಕುತೂಹಲ ಇದ್ದೇ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಫೋನ್ ರಿಟ್ರೀವ್ ಮಾಡಿದ ಹೊತ್ತಿನಲ್ಲಿ ಸಿಕ್ಕಿರುವಂತಹ ಡೀಟೇಲ್ಸ್ನಲ್ಲಿ ಬರೀ 6 ಸೆಕೆಂಡ್ನಷ್ಟೇ ಮಾತನಾಡಿದ್ದಾರೆ. ಅದರಲ್ಲಿ ಶೆಡ್ ಕರ್ಕೊಂಡು ಹೋಗೋ ಅಂಶವಂತೂ ಸ್ಪಷ್ಟವಾಗಿ ಇದ್ದ ಹಾಗೆ ಕಾಣಿಸ್ತಿದೆ. ದಿವ್ಯಾ, ಯಾವಾಗ ದರ್ಶನ್ ಕೊಲೆ ಆಗತ್ತೋ, ರೇಣುಕಾಸ್ವಾಮಿ ಕೊಲೆ ಆದ ಬಳಿಕ ದರ್ಶನ್ ಅವರು ಈ ವಿಚಾರವನ್ನು ಎಲ್ಲೂ ಕೂಡ ಹೇಳಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಪವಿತ್ರ ಗೌಡ ಅವರಿಗೆ ಕರೆ ಮಾಡಿರುವಂಥ ವಿಚಾರಗಳು ಕೂಡ ಈಗ ಅವರ ಫೋನ್ ರಿಟ್ರೀವ್ ಆದ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ನಡುವೆ ಎಷ್ಟೆಲ್ಲ ಸಂಭಾಷಣೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಬಹಳ ಕುತೂಹಲ ಇತ್ತು. ಅದಕ್ಕೆ ಈ ತೆರೆ ಬಿದ್ದಿರುವಂಥದ್ದು ಪ್ರಮುಖವಾಗಿ ಕಾರಣ. ಅವರ ಫೋನ್ ರಿಟ್ರೀವ್ ಆದಂಥ ಸಂದರ್ಭದಲ್ಲಿ, ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ನಿಂದ ಪವಿತ್ರ ಗೌಡಗೆ ಕೇವಲ 2 ಟೈಮ್ ಅಷ್ಟೇ ಕಾಲನ್ನು ಹೋಗಿರುವ ಬಗ್ಗೆ ಈಗಾಗಲೇ ರಿಟ್ರೀವ್ ಆಗಿರುವ ಮೊಬೈಲಲ್ಲಿ ಗೊತ್ತಾಗಿರುವಂಥದ್ದು. ಒಮ್ಮೆ ಈ ಇನ್ಸಿಡೆಂಟ್ ಆಗೋಕ್ಕೂ ಬಿಫೋರ್ ಆಕೆಗೆ ಕರ್ಕೊಂಬಂದಿರುವಂಥ ಸಂದರ್ಭದಲ್ಲಿ ಕರೆ ಮಾಡಿರುವಂಥದ್ದು. ಅದಾದ ಬಳಿಕ ಜೂನ್ 10ನೇ ತಾರೀಕು ಪವಿತ್ರ ಗೌಡ ಅವರಿಗೆ ಕರೆ ಮಾಡಿ ಪೊಲೀಸರು ಮನೆಗೆ ಬರ್ಬೋದು, ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಮಾಹಿತಿಗಳನ್ನು ಶೇರ್ ಮಾಡ್ಕೋಬೇಡ ಅನ್ನುವಂಥ 10 ಸೆಕೆಂಡ್ನ ಆಡಿಯೋ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಈ 2
ಸಮಯದಲ್ಲಿ ಪವಿತ್ರ ಗೌಡ ಅವರಿಗೆ ದರ್ಶನ್ ಕಾಲ್ ಮಾಡಿರೋದ್ರ ಹೊರತು ಬಿಟ್ರೆ ಯಾವುದೇ ಸಂದರ್ಭದಲ್ಲೂ ಅವರ ಜೊತೆ ಸಂಭಾಷಣೆ ಆಗಿಲ್ಲ ಅನ್ನುವಂಥ ವಿಚಾರ ಅವರ ಫೋನ್ ರಿಟ್ರೀವ್ ಆದ ಬಳಿಕ ಗೊತ್ತಾಗಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.